ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಾನಾ ಚಿಕ್ಕ ಯಜಮಾನ್ರು, ನಿಮ್ಮಪ್ಪ ನಿಮ್ಗೋಸ್ಕರ ಅಡಿಗೆ ಮಾಡಿದ್ದಾರೆ, ಬೇಗ ಬನ್ನಿ ಊಟ ಮಾಡೋಣ. ಓಹೋ, ಈಟ್ ದಿನ ನನ್ ಮನೇಲಿ ಅಡ್ಗೆ ಬಟ್ಟನ್ ಕೆಲಸ ಮಾಡ್ತಿದ್ದೆ, ಇವಾಗ ಇಲ್ಲೂ ಸುರು ಹಚ್ಕೊಂಡ್ಬಿಟ್ಟಿದ್ಯಾ? ಈಟ್ ದಿನ ನಿನ್ ಜೊತೆ ಸೇರಿಕೊಂಡು ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದ್ದೆ. ಇನ್ಮೇಲಾದ್ರೂ ಅಪ್ಪನಾಗಿ ನನ್ನ ಕರ್ತವ್ಯ ಮಾಡಮ್ಮ ಅಂತ. ಬಾಬಾ ಸರಿಯಾದ ಸಮಯಕ್ಕೆ ಬಂದಿವಿ. ಹೂ ಅನಿಸ್ ಮುಳ್ಳೆದು ಏನ್ ಮಮತಾನ್ರೆ ನಿಮ್ದು? ಕೈ ಕಾಲು ತೊಳೆಯಲ್ಲ ಏನಿಲ್ಲ, ಬೊಡ್ಸಿದ ಬಂದ್ಬಿಡ್ತವೆ. ಬಾಬು ಇವತ್ತು ನಳಪ ಕಾಲ ನಿಂದೆ ಅಂತ ಅನಿಸ್ತೈತೆ. ಎಲ್ಲಿ ಪುಟ್ಟಕ್ಕ ಮನೆನಾಗಿಲ್ವ ಇವತ್ತು? ಇಲ್ಲಕಲ್ಲ, ಗೌರಮ್ಮ ಕರೆದ್ರು ಅಂತ ಪುಟಮಿ ಊರಿಗೆ ಹೋಗವಳೆ, ಅದಕ್ಕೆ ನಾನೇ ಅಡಿಗೆ ಮಾಡಿ. ಪುಟ್ಟಮ್ಮಿ ಇಲ್ದೇದಾಗ ಮಕ್ಕಳ ಜವಾಬ್ದಾರಿ ನಂದೇ ಅಲ್ವೇನ್ಲ? ಡ್ಯಾಡಿ, ನಾನು ನಿನ್ ಮಗನೇ ತಾನೆ, ಮತ್ ನಂಗೇನೋ ಮಾಡಲ್ಲ. ಸರಿಯಾಗಿ ಕೇಳ್ದೆ ಕಣ್ಲ, ಸಾನ ಸುಮ್ಮ ಮಾತ್ರ ಮಕ್ಕಳ, ಯಾಕೆ ಪುರ್ಸಿ ನಿನ್ ಮಗ ಅಲ್ವಾ? 10 ಸೆಂಟಿಮೀಟರ್ ಚಡ್ಡಿ ಹಾಕತ್ತಾ ಇದ್ದ, 100 ಸೆಂಟಿಮೀಟರ್ಗೆ ಬಂದವನೆ. ಇನ್ನೂ ಎಲ್ಲ ಮಾಡ್ಬೇಕು ನಿಂಗೆ? ನೀ ಏನ್ ತಲೆ ಕೆಡ್ಸ್ಕೊಡಕಲ್ಲ, ಈ ವಯ ಹಿಂಗೆಯ ಊಟ ವಿಷಯ ಮಾತಾಡ್ರೆ ಚಡ್ಡಿ ವಿಷಯ ಮಾತಾಡ್ತಾನೆ. ಈ ವಯ್ಯ ಹಂಗೇನೆ, ಏತಿ ಅಂದ್ರೆ ಯಾವಾಗ್ಲೂ ಪ್ರೇತಿ ಅಂತಾನೆ ಅನ್ನೋದು. ಏತಿ ಅನ್ಲೇ ಬೇಡ. ಏ ಡ್ಯಾಡಿ, ನಂಗೆ ಅವೆಲ್ಲ ಗೊತ್ತಿಲ್ಲ. ಇವತ್ ನೀನ್ ನನ್ಗೋಸ್ಕರ ಏನಾದ್ರು ಮಾಡ್ಲೇಬೇಕು. ಬಾಬು ಹೆಣ್ಮಕ್ಳಿಗೆ ಒಂದ್ ನ್ಯಾಯ, ಗಂಡು ಮಕ್ಳಿಗೆ ಒಂದ್ ನ್ಯಾಯನಾ? ಈಗೇನು ನಿಂಗೆ ಬೇರೆ ಅಡುಗೆ ಮಾಡ್ಬೇಕಾ? ತಿರುತಿಯಿಂದ ಮಾಡಿನ ಕಳ್ಳ ಕುಕ್ಕಿಸ್ಕೊಂಡು ಇದನ್ನೇ ನುಂಗು. ನೊಂಗು ಗಿಂಗು ಅಂದ್ರೆಲ್ಲ ಐಕಿಲ್ಲ. ಅಕ್ಕಂದಿರ್ಗೆ ಹೆಂಗ್ ಪ್ರೀತಿ ತೋರಿಸ್ತೀಯ, ನನಗೂ ಹಂಗೆ ಪ್ರೀತಿ ತೋರಿಸು. ನನಗಂತೂ ಪಿರುತಿ ತೋರಿಸ್ಲಿಲ್ಲ, ನಿನ್ ಮಗನ್ಗಾದ್ರೂ ಹೊಸ ಪಿರುತಿ ತೋರ್ಸಯ್ಯ. ನಿನಗ್ ಪಿರುತಿ ತೋರ್ಸೋದಕ್ಕೆ ಬಾವನ ಕೈನಾಗ ಚೊಂಬ್ ಸಿಕ್ಕಿರೋದು. ಕರೆಕ್ಟ್ ಆಗಿ ಎಲ್ಲ ತಿರ್ಬೋಕೆ ಯಾಕೆ ಹೆಂಗೈತೆ ಮೈಗೆ? ನೀನೇ ಇಲ್ಲಿ ಬಂದು ಬಿಟ್ಟಿ ಕೂಳ್ ತಿಂತಿದ್ಯಾ, ನೀನ್ ನನಗ್ ತಿರ್ಬೋಕೆ ಅಂತ ಬೈತಿದ್ಯಾ? ಏ ನೀನೇನ್ ಮಾವ, ಡ್ಯಾಡಿ ತವ ನನಗ್ ನ್ಯಾಯ ಕೊಡ್ಸು ಅಂದ್ರೆ ಮಮ್ಮಿ ಮೇಲೆ ಪೈಪೋಟಿಗೆ ಹೋಗಿದ್ಯಾ? ಓ ಹೌದಲ್ವಾ, ಇದಿಟ್ಕೊಳ್ಳ ಬಾಬು, ನಮಗ್ ಈಗ್ಲೇ ನ್ಯಾಯ ಬೇಕು. ಲೈ ಈಗ್ಲೇ ಹೋರಾಟ ಶುರು ಮಾಡಮ್ಮ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಅಯ್ಯೋ, ಏನ್ ನಡೀತಾ ಇತ್ತಿಲ್ಲಿ? ಮನೆನ ಮಂಡಿನ ಇದು? ನೋಡ್ಸನ ಕೈ ಡ್ಯಾಡಿನ, ನಿಮ್ಗೋಸ್ಕರ ಅಡ್ಗೆ ಮಾಡೈತೆ, ನನ್ಗೋಸ್ಕರ ಏನೂ ಮಾಡಿಲ್ಲ. ಏ ಪುರುಷಿ, ಇಷ್ಟು ವರ್ಷ ನಿಮ್ಗೆ ಟೈಮ್ ಕೊಟ್ಟಿಲ್ವಾ? ಇವಾಗ ನಮಗ್ ಕೊಡ್ತಿದ್ದಾರೆ, ಅದಕ್ಕೆ ಯಾಕೆ ಹಿಂಗ್ ಆಡ್ತಿದ್ಯಾ? ಕರೆಕ್ಟ್ ಆಗಿ ಹೇಳೋದಕ್ಕೂ ಸಹ ಇನ್ನು ಮ್ಯಾಕೆ ನನ್ನ ಪಿರುತಿ ಸಮಯ ಎರಡು ನನ್ನ ಹೆಣ್ಮಕ್ಳಿಗೇನೆ. ಅಪ್ಪಯ್ಯ, ಇದೆಲ್ಲ ನೀವ್ ಯಾಕೆ ಮಾಡಕ್ ಹೋದ್ರಿ? ನಾನ್ ಮಾಡ್ತಿರ್ಲಿಲ್ವೇ? ಮನೆನಾಗ ಪುಟ್ಟಕ್ಕ ಇಲ್ಲ ಅಂತ ಈ ವಯ್ಯನೇ ಪುಟ್ಟಕ್ಕ ಆಗ ಕೊಂಟವನೆ. ಮೈಮ್ಯಾಗೆ ಸೀರೆ ಒಂದಿಲ್ಲ ಆಟಯ್ಯ. ಸರ್, ನಿಮಗೆ ಅಂತ ಪಿರುತಿಯಿಂದ ಅಡುಗೆ ಮಾಡೋದು, ಏನೋ ಮಕ್ಕಳಿಗೆ ಅಪ್ಪನಾಗ ಒಂದು ಸೇವೆ ಮಾಡ್ತೀನಿ ಅಷ್ಟೇ. ಅಪ್ಪ, ನಮಗೋಸ್ಕರ ಇಷ್ಟು ಪ್ರೀತಿಯಿಂದ ಅಡ್ಗೆ ಮಾಡಿದ್ದೀರಾ, ತಿನ್ನಲ್ಲ ಅಂತೀವ? ಖಂಡಿತವಾಗ್ಲೂ ತಿಂತೀವಿ. ಬಾಬು ನಾವು ಊಟಕ್ಕೆ ಕೂರ್ಬೋದು. ಇಷ್ಟೊತ್ತು ಆಡ್ಸ್ಕೊಂಡಿದ್ ನೀವು ಅದಕ್ಕೆ ಅಲ್ವೇನ್ರಲ್ಲ, ಕುಕ್ಕಿಸ್ಕೊಳ್ಳಿ. ಯಾವತ್ತು ತಿಂದೇ ಇಲ್ಲ ನಂಗೆ ಆಡ್ತೀಯಲ್ಲೋ. ಸರಿ ನೀನ್ ತಿಂದಿಯ ತಾನೆ, ಆಚೆ ನಿಂತ್ಕೊಂಡಿರೋ ತಿನ್ ತಟ್ಟೆ ಕೂಡ ತೊಳೆದ್ಬಿಡು. ಮನೆಯಲ್ದಷ್ಟು ಮಾಡ್ತೀನಿ ನಿನ್ ತಮ್ಮ. ನಿಮ್ಗೆ ಏನಾದ್ರೂ ಹೇಳಿಲ್ಲ ಅಂತಂದ್ರೆ ತಿಂದಿದ್ದು ಅರ್ಗಲ್ಲ ಅಲ್ವಾ? ಇನ್ನೂ ತಿಂದೇ ಇಲ್ವಲ್ಲ? ರಾಜಬಾ, ಕುಂತ್ಕೋ. ಅಪ್ಪನಾಗಿ ಪಿರುತಿಯಿಂದ ಅಡುಗೆ ಮಾಡಿದ್ನಿ. ಪಿರುತಿ ಇರೋರಿಗೆ ಸಂದಾಕಿರ್ತದೆ, ಅವ್ರಿಗೆ ವಿಷ ಅದೆಲ್ಲ ತಿನ್ನು. ನನಗೆ ನೀನ್ ಮಾಡಿರೋ ಅಡ್ಗೆ ಬೇಕಾಗಿಲ್ಲ, ಅದನ್ನ ತಿಂದ್ರೆ ಹೊಟ್ಟೆ ನೋವು ಬರ್ತದೆ. ನೀವೇ ತಿನ್ನು. ನಾನು ಬಲವಂತ ಮಾಡ್ತಿದ್ದೀನ? ಹೆಂಗೈತ್ರವ? ಸಂದಾಗೈತಪ್ಪಯ್ಯ. ಇಲ್ಲ ಕಣ್ಲ, ಅದೇ ಅದಕ್ಕಿಂತ ಪಾರ್ಸಲ್. ಅಯ್ಯೋ, ಬೆಳಗ್ಗೆ ನೋಡಿದ್ರೆ ಮೆಸ್ನಾಗೆ ಕೈ ಸುಟ್ಕೊಂಡೆ, ಈಗ ನೋಡಿದ್ರೆ ಕೈ ಕುಯ್ಕೊಂಡಿವ್ನಿ. ಯೋನೇ ಆದ್ರೂ ನನ್ನನ್ನು ಕೇಳೋರು ಮಾತ್ರ ಯಾರೂ ಇಲ್ಲ. ಏನಾಯ್ತು ರಾಜವ್ವ? ಅದು ಸಾನ
ಬೆಳಗ್ಗೆ ಮೆಸ್ನಾಗಿ ಈ ಕೈ ಸುಟ್ಕೊಂಡಿದ್ದೆ, ಈಗ ನೋಡಿದ್ರೆ ಈ ಕೈಯೇ ಕುಯ್ಕೊಂಬಿಟ್ಟಿವ್ನಿ. ಸಾನೆ ಉರಿತೈತೆ, ಇವನು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಬಂದೇ ಇರು ರಾಜವ್ವ. ಕೈ ಕೊಡು ರಾಜವ್ವ. ನಿಧಾನಕ್ಕೆ ಸಾನ, ಉರಿತೈತೆ. ರಾಜವ್ವ ನೀನು ಹೇಳು ಯಾಕೆ, ನಾನು ಅಷ್ತೀನಿ. ಬೇಡ ಸಾನ, ನಾನು ನಿಮ್ಮಪ್ಪಯ್ಯ ನಿನಗೆ ನಿನ್ನ ಮನೆಯವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಇದನ್ನು ಶಿಕ್ಷೆ ಅಂತ ತಕ್ಕತೀನಿ. ಯಾವುದಕ್ಕೂ ಹೋಲಿಕೆ ಮಾಡ್ಕೋಬೇಡ ರಾಜವ್ವ. ಇಲ್ಲ ಸಾನ, ನಾನು ಇಲ್ಲಿರೋದೆಯ ಪುಟ್ಟಕ್ಕನ ಸೇವೆ ಮಾಡಿ ನನ್ನ ಪಾಪನೆಲ್ಲ ಕಳ್ಕೊಳ್ಳೋಕ್ಕೆ ಅಂತ. ನಾನು ಈ ನವನಾಗೆ ಪುಟ್ಟಕ್ಕನ ಮಕ್ಕದಾಗೆ ನಗು ಕಾಣಿಸ್ತದೆ ಅಂತಂದರೆ ನನ್ನ ಮೈಯೆಲ್ಲ ಕುಯ್ಕೊಳ್ಳೋಕ್ಕೆ ತಯಾರಿವ್ನೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವಳು ನಾನೇ ಪುಟ್ಟಕ್ಕನ ಮಕ್ಕದಾಗೆ ನಗು ತರಿಸ್ಬೇಕು ಅಂತ ಒತ್ತಾಡ್ತಿದ್ದೀನಿ. ಅಂಥದ್ರಾಗೆ ನೀನು ಅವಳ ಮಗಳು ಏನೂ ಮಾಡಿದೆ ಹಿಂಗೆ ಸುಮ್ಕೆ ಇದೆಯಲ್ಲ, ಇದು ನಿನಗೆ ಸರಿ ಅನಿಸ್ತದಾ? ನಾನೇನು ಮಾಡ್ಬೇಕು ರಾಜವ್ವ? ಅದು ಸಾನ, ನೀನು ವೈಯಕ್ತಿಕ ವಿಷಯ ಮಾತಾಡ್ತಿದ್ದೀನಿ ಅಂತ ತೆಪ್ಪು ತಿಳ್ಕೊಬೇಡ. ನೀನು ಗಂಡನ್ ಬಿಟ್ಟು ಒಂಟಿ ಜೀವನ ಬಾಳ್ತಿರೋದು ಪುಟ್ಟಕ್ಕಂಗೆ ಸಾನೆ ನೋವು ತಂದೈತೆ. ಆ ನೋವು ಮರೆತು ನನ್ನ ಮಗಳು ಒಂದು ಹಂತಕ್ಕೆ ಬೆಳೆದವಳೆ ಅನ್ನೋ ಖುಷಿನ ನೀನು ನಿಮ್ಮ ಅವ್ವಂಗೆ ಕೊಡಬೇಕು ಸಾನ. ನನ್ನ ಮಗಳು ಜೀವನ ಮುಗ್ದೇ ಹೋಯ್ತು ಅಂತ ನಿಮ್ಮವ್ವ ಅನ್ಕೊಂಡವಳೆ, ಆದರೆ ನೀನು ಅದನ್ನು ಸುಳ್ಳು ಮಾಡಬೇಕು ಸಾನ. ಗಂಡ ಬಿಟ್ಟವರೆಲ್ಲ ಮೂಲೆ ಗುಂಪು ಆಗಕ್ಕಿಲ್ಲ ಅಂತ ನೀನು ಈ ಜಗತ್ತಿಗೆ ಸಾರಿ ಸಾರಿ ಹೇಳ್ಬೇಕು. ಸಾನ, ನೀನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಸಾನ. ನೀನು ಸಾಧನೆ ನೋಡಿ ಪುಟ್ಟಕ್ಕಂಗೆ ನನ್ನ ಮಗಳ ಜೀವನ ನಿಂತು ನೀರಾಗಲಿಲ್ಲ ಅಂತ ಖುಷಿ ಆಗಬೇಕು. ನಿನ್ನ ಬೆಳವಣಿಗೆ ನೋಡಿ ಯಾವಾಗಲೂ ಪುಟ್ಟಕ್ಕಂಗೆ ಖುಷಿ ಆಯ್ತದೆ, ಆದರೆ ನೋಡು ನೀನು ಏನು ಮಾಡ್ತಾನೆ ಇಲ್ವಲ್ಲ. ಆ ರೈಲ್ವೆ ಗುತ್ತಿಗೆ ತಗೊಂಡು ನಿಮ್ಮ ಅವ್ವಂಗೆ ಖುಷಿ ಪಡಿಸು ಅಂತ ಹೇಳ್ದೆ, ಆದರೆ ನೋಡು ನೀನು ಏನು ಮಾಡ್ತಾನೆ ಇಲ್ವಲ್ಲ. ಇದೆಲ್ಲ ಒಂದೇ ಮಾತಿನಾಗೆ ನಿರ್ಧಾರ ಮಾಡೋ ಇಸಿ ಅಲ್ಲ ರಾಜವ್ವ. ಸಾನ, ನಿಮ್ಮ ಅವ್ವನ ಖುಷಿ ಮುಂದೆ ಇದೆಲ್ಲ ಒಂದು ವಿಷಯನೇ ಅಲ್ಲ. ಏನೋ ನಾನು ಹೇಳಿದ್ದೀನಿ, ಇದು ಮುಂದೆ ನಿನಗೆ ಬಿಟ್ಟಿತ್ತು.